ಹೇ ಗಾಯ್ಸ್, ವೆಲ್ಕಮ್. ನಿಮಗೆಲ್ಲ ನಮ್ಮ ದೇಶದ ರಾಜಧಾನಿ ಯಾವುದು ಅಂತ ಕೇಳಿದರೆ ನೀವು ಸಿಂಪಲ್ಲಾಗಿ ದೆಹಲಿ ಅಂತ ಹೇಳ್ತೀರಾ ಅಲ್ವಾ. ಆದರೆ ನಿಮ್ಗೆ ಗೊತ್ತಾ, ಒಂದು ದಿನದ ಮಟ್ಟಿಗೆ ನಮ್ಮ ದೇಶಕ್ಕೆ ರಾಜಧಾನಿಯಾಗಿ ಅಲಹಾಬಾದ್ ನೇಮಕಗೊಂಡಿತ್ತು ಅಂತ. ಹೌದು, ನೀವು ಕೇಳಿದ್ದು ನಿಜ. ಅಂದಿನ ಅಲಹಾಬಾದ್ ಅಂದರೆ ಈಗ ನಾವು ಪ್ರಯಾಗರಾಜ್ ಎಂದು ಕರೀತಾ ಇರುವ ಈ ಊರು ನವೆಂಬರ್ 1, 1858ರಲ್ಲಿ ಒಂದು ದಿನದ ಮಟ್ಟಿಗೆ ನಮ್ಮ ಭಾರತದ ಕ್ಯಾಪಿಟಲ್ ಆಗಿ ನೇಮಕಗೊಂಡಿತ್ತು. ನೀವೆಲ್ಲ ಒಮ್ಮೆ ಆದರೂ ನ್ಯೂಸ್ ಪೇಪರ್ಗಳಲ್ಲಿ ಈ ರೀತಿಯ ಚಿಕ್ಕದಾದ ಬೇರೆ ಬೇರೆ ಬಣ್ಣದ ಸರ್ಕಲ್ಗಳು ಇರೋದನ್ನು ನೋಡಿರ್ತೀರಿ. ಆದರೆ ನೀವೆಂದಾದರೂ ಯೋಚಿಸಿದ್ದೀರಾ ಇವುಗಳು ಯಾಕೆ ನ್ಯೂಸ್ ಪೇಪರ್ಗಳಲ್ಲಿ ಇರ್ತವೆ ಅಂತ? ಸಾಮಾನ್ಯವಾಗಿ ಇವುಗಳನ್ನು CMYK ಕಲರ್ಸ್ ಎಂದು ಕರೀತಾರೆ. ಇಲ್ಲಿ C ಅಂದರೆ ಸೈನ್, M ಅಂದರೆ ಮೆಜೆಂಟಾ, Y ಅಂದರೆ ಯೆಲ್ಲೋ ಮತ್ತು B ಅಂದರೆ ಬ್ಲ್ಯಾಕ್ ಎಂದರ್ಥ. ಸರಿ, ಆದರೆ ಇವುಗಳ ಕೆಲಸ ಏನು ಅಂತ ಕೇಳಿದರೆ, ನ್ಯೂಸ್ ಪೇಪರ್ನಲ್ಲಿ ಪ್ರಿಂಟ್ ಆಗುವ ಎಲ್ಲ ಅಕ್ಷರಗಳು ಈ CMYK ಕಾಂಬಿನೇಷನ್ನಿಂದನೇ ಕೂಡಿರ್ತವೆ. ಮತ್ತು ಒಂದು ವೇಳೆ ಈ ಕಲರ್ಸ್ ಕೋಡ್ನಲ್ಲಿ ಯಾವುದೇ ಒಂದು ಬಣ್ಣ ಮಿಸ್ ಆದರೆ ಆಗ ಆ ನ್ಯೂಸ್ ಪೇಪರ್ನಲ್ಲಿ ಏನೋ ಒಂದು ತಪ್ಪಾಗಿದೆ ಎಂದು ತಿಳಿಬಹುದು. ನೀವೆಲ್ಲ ಸಾಮಾನ್ಯವಾಗಿ ಬಿಸ್ಕೆಟ್ಗಳಲ್ಲಿ ಈ ರೀತಿಯ ಹೋಲ್ಗಳು ಇರೋದನ್ನು ಗಮನಿಸಿಯೇ ಇರ್ತೀರ. ಆದರೆ ನಿಮಗೆ ಗೊತ್ತಾ ಈ ಹೋಲ್ಗಳು ಯಾಕೆ ಬಿಸ್ಕೆಟ್ಗಳಲ್ಲಿ ಇರ್ತವೆ ಅಂತ? ತುಂಬ ಜನ ಈ ಹೋಲ್ಗಳು ಬಿಸ್ಕೆಟ್ಗಳಲ್ಲಿ ಚೆನ್ನಾಗಿ ಕಾಣಲಿ ಎಂದು ಮಾಡಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಈ ಹೋಲ್ಗಳು ಇರೋದಕ್ಕೆ ನಿಜವಾದ ಕಾರಣ, ಒಂದು ವೇಳೆ ಬಿಸ್ಕೆಟ್ಗಳನ್ನು ಹಾಗೇ ತಯಾರಿಸಿದರೆ ಆಗ ಬಿಸ್ಕೆಟ್ಗಳು ಅಷ್ಟೊಂದು ಚೆನ್ನಾಗಿ ಬೇಕಾಗೋದಿಲ್ಲ. ಇದರಿಂದಾಗಿ ಅವುಗಳನ್ನು ತಿಂದಾಗ ಅವುಗಳು ಅಷ್ಟೊಂದು ರುಚಿಯಾಗಿ ಇರೋದಿಲ್ಲ. ಅದೇ ಒಂದು ವೇಳೆ ಬಿಸ್ಕೆಟ್ಗಳಲ್ಲಿ ಈ ರೀತಿಯ ಹೋಲ್ಗಳನ್ನು ಮಾಡಿದರೆ ಆಗ ಬಿಸ್ಕೆಟ್ಗಳು ತುಂಬ ಚೆನ್ನಾಗಿ ಬೇಕಾಗುತ್ತವೆ. ಇದರಿಂದಾಗಿ ಅವುಗಳನ್ನು ತಿಂದಾಗ ತುಂಬ ಕ್ರಂಚಿ ಆ್ಯಂಡ್ ಟೇಸ್ಟಿಯಾಗಿ ಇರ್ತವೆ. ನಾವೆಲ್ಲ ಜಗತ್ತಿನ ದುಬಾರಿ ಕಾರ್, ದುಬಾರಿ ಬೈಕ್, ದುಬಾರಿ ಪ್ರೈವೇಟ್ ಜೆಟ್, ಹೀಗೆ ಬೇರೆ ಬೇರೆ ತರಹದ ತುಂಬ ಎಕ್ಸ್ಪೆನ್ಸಿವ್ ವಸ್ತುಗಳನ್ನು ಕೇಳಿರ್ತೀವಿ. ಆದರೆ ನೀವೆಂದಾದರೂ ಜಗತ್ತಿನ ಅತ್ಯಂತ ದುಬಾರಿ ಕೀಟವನ್ನು ಕೇಳಿದ್ದೀರಾ? ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರುವ ಈ ಕೀಟದ ಹೆಸರು ಸ್ಟ್ಯಾಗ್ ಬೀಟಲ್. ಇದು ಜಗತ್ತಿನಲ್ಲೇ ಅತ್ಯಂತ ದುಬಾರಿಯಾದ ಕೀಟವಾಗಿದ್ದು ಇದರ ಬೆಲೆ ಸರಿಸುಮಾರು 63 ಲಕ್ಷ ರೂಪಾಯಿ ಇದೆ. 90ಸ್ನಲ್ಲಿ ನಮ್ಮ ದೇಶದಲ್ಲಿ ಮೊಬೈಲ್ ಅಂತ ಹೇಳಿದ ತಕ್ಷಣ ಎಲ್ಲರ ಬಾಯಲ್ಲಿ ಬರುತ್ತದೆ ಹೆಸರೇ ನೋಕಿಯಾ. ಅಂತಹ ಈ ಕಂಪನಿಯ ಫೋನ್ಗಳು ನಮ್ಮ ದೇಶದಲ್ಲಿ ಪ್ರತಿ ಮನೆಯಲ್ಲೂ ಜನಿಜನಿತವಾಗಿದ್ದವು. ಆದರೆ ನೀವೆಂದಾದರೂ ಗಮನಿಸಿದ್ದೀರಾ, ನಾವು ಈ ಫೋನ್ಗಳು ಸ್ವಿಚ್ ಆನ್ ಮಾಡಿದಾಗ ಈ ರೀತಿಯ ಒಂದು ಚಿಕ್ಕದಾದ ಇಂಟ್ರೋ ಬರ್ತಾ ಇತ್ತು. ಅದರಲ್ಲಿ ಒಂದು ದೊಡ್ಡ ಕೈ ಇನ್ನೊಂದು ಚಿಕ್ಕ ಕೈಯನ್ನು ಹಿಡಿದುಕೊಳ್ತಾ ಇತ್ತು. ಹಾಗಾದರೆ ಆ ಎರಡು ಕೈಗಳ ಹಿಂದೆ ಇರುವವರು ಯಾರು ಅಂತ ನಿಮಗೆ ಗೊತ್ತಾ? ಈ ಎರಡು ಕೈಗಳಲ್ಲಿ ಆ ದೊಡ್ಡ ಕೈ ಒಬ್ಬ ಹೆಂಗಸಿನ ಕೈಯಾಗಿದ್ದು ಅವರ ಹೆಸರು ಮಾರ್ಥಾ ಸ್ಟುವರ್ಟ್. ಆದರೆ ಇನ್ನೊಂದು ಚಿಕ್ಕ ಕೈ ಒಬ್ಬ ಹುಡುಗನ ಕೈಯಾಗಿದ್ದು ಆ ಹುಡುಗನ ಹೆಸರು ಜಾಕರಿ ಜಾನ್ಸನ್ ಎಂದು.